ವಿವಿಧ ದರ್ಶನ ಆಧ್ಯಾತ್ಮ ಪ್ರವಚನಕ್ಕೆ ಭಕ್ತರಿಗೆ ಆಹ್ವಾನ. ಗಂಗಾವತಿ ಜುಲೈ 16 ಶ್ರೀ ರಾಜರಾಜೇಶ್ವರಿ ಬ್ರಹ್ಮನ್ಮರ ಅರಳಳ್ಳಿ ಆಶ್ರಮದ ಆಶ್ರಯದಲ್ಲಿ ಆಷಾಢ ಶುದ್ಧ ಗುರುಪೂರ್ಣಿಮೆಯ ದಿನಾಂಕ 29/7/2026 ನಾಡಿನ ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ಶ್ರೀ ಶರಣಬಸವಯ್ಯ ತಾತನವರ 17ನೇ ವರ್ಷದ ಶರಣೋತ್ಸವ ಹಾಗೂ ಜೀವನ ದರ್ಶನ ಆಧ್ಯಾತ್ಮ ಪ್ರವಚನ ಕಾರ್ಯಕ್ರಮವನ್ನು ಇದೇ ಜುಲೈ 17 29ರವರೆಗೆ ಭಕ್ತಿ ಭಾವದಿಂದ ಆಯೋಜಿಸಲಾಗಿದೆ ಎಂದು ಶ್ರೀ ರಾಜರಾಜೇಶ್ವರಿ ಬೃಹನ್ಮಠ ಅರಳಿಹಳ್ಳಿ ಶರಣರಾದ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ತಾತನವರು ಹೇಳಿದರು. ಈ ಕುರಿತು ಗುರುವಾರದಂದು ಮಾಧ್ಯಮದೊಂದಿಗೆ ಮಾತನಾಡಿ ಜುಲೈ 17ರಂದು ಬೆಳಗ್ಗೆ 7:05ಕ್ಕೆ ಕೆಸರಹಟ್ಟಿಯಲ್ಲಿ ಗ್ರಾಮದ ಪ್ರಮುಖರ ನೇತೃತ್ವದಲ್ಲಿ ಶ್ರೀ ತಾತನವರ ಭಾವಚಿತ್ರದೊಂದಿಗೆ ಧರ್ಮಧ್ವಜಾರೋಹಣ ಹಾಗೂ ಆಧ್ಯಾತ್ಮಿಕ ಪೂಜಾ ಕಾರ್ಯಕ್ರಮ ನಡೆಯಲಿದೆ. ಪ್ರತಿದಿನ ಸಂಜೆ ಧಾರ್ಮಿಕ ಪ್ರವಚನ, ಭಜನೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಜುಲೈ 29ರಂದು ಬುಧವಾರ ಗುರುಪೂರ್ಣಿಮೆಯ ಅಂಗವಾಗಿ ವಿಶೇಷ ಪೂಜೆ, ಮಹಾಮಂಗಳಾರತಿ, ಸಾಮೂಹಿಕ ಅನ್ನಸಂತರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಶ್ರೀಮಠದ ಪೀಠಾಧಿಪತಿಗಳು, ವಿವಿಧ ಮಠಾಧೀಶರು, ಗಣ್ಯರು ಹಾಗೂ ಭಕ್ತರು ಉಪಸ್ಥಿತರಿರಲಿದ್ದಾರೆ. ಶರಣರ ಜೀವನ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ತಾತನವರ ಆಶೀರ್ವಾದ ಪಡೆಯುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಇವ ನಮ್ಮವ ನಮ್ಮವನೆಂದರೆ ನಿಮ್ಮ ಮಹಾಮನೆಯ ಮಗನೆಂದು ರಾತಸ್ಮರಣೀಯರಾದ ಜಿಗದಾದಿ ಜಗದ್ಗುರು ಬಸವಾದಿ ಶಿವಶರಣ ದಾಸ ಮತ್ತು ಮೊಹಮ್ಮದ್ ಸುದೀಪ ಇವರನ್ನು ಸ್ಮರಿಸಿಕೊಂಡು ಗಂಗಾವತಿ ತಾಲೂಕು ಅರಳಳ್ಳಿ ಗ್ರಾಮದಲ್ಲಿ ಶ್ರೀ ರಾಜರಾಜೇಶ್ವರಿ ಬೃಹನ್ಮಠದ ಪರಮ ಪೂಜ್ಯರಾದ ದಾಸೋಹಮೂರ್ತಿ ಶರಣಬಸವಯ್ಯ ತಾತನವರ 7ನೇ ವರ್ಷದ ಶರಣೋತ್ಸವ ಕಾರ್ಯಕ್ರಮ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ದಿನಾಂಕ 29/7/2026 ಬುಧವಾರ ಕಡ್ಲಿಗೇಡು ಹುಣ್ಣಿಮೆ ಅಂದರೆ ಗುರುಪೂರ್ಣಿಮೆ ಎಂದು ಹಮ್ಮಿಕೊಳ್ಳಲಾಗಿದೆ. ಪ್ರತಿವರ್ಷದ ಪದ್ಧತಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರಣ ಸಕಲ ಭಕ್ತಾದಿಗಳು, ಹಿತೈಷಿಗಳು, ಶಿಷ್ಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪೂಜ್ಯರ ದರ್ಶನಾಶೀರ್ವಾದವನ್ನು ಪಡೆದುಕೊಂಡು ಪ್ರಸಾದವನ್ನು ಸೇವಿಸಿ ಅವರ ಕೃಪೆಗೆ ಪಾತ್ರರಾಗುತ್ತದೆ. ಈ ಮೂಲಕ ನಮ್ಮೆಲ್ಲರಿಗೆ ಕಳಕಳಿಯ ಮಾಡಿಕೊಳ್ಳುತ್ತದೆ. 26ರಿಂದ ಶುಕ್ರವಾರದಿಂದ 29/7/26ರವರೆಗೆ ಪ್ರತಿದಿನ ಸಾಯಂಕಾಲ 7 ಗಂಟೆಯಿಂದ 10 ಗಂಟೆವರೆಗೆ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮಗಳು ಪ್ರತಿ ದಿವಸ ಒಬ್ಬೊಬ್ಬ ಮಹತ್ವದ ಒಂದು ಚರಿತ್ರೆಯನ್ನು ಪ್ರವಚನ ಮಾಡಲಾಗ್ತದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ನಾಡಿನ ಹರಗುರು ಚರಮೂರ್ತಿಗಳು ಆಗಮಿಸಿ ಆಶೀರ್ವಚನೆ ನೀಡುತ್ತಾರೆ. ಕಾರಣ ಈ ಕಾರ್ಯಕ್ರಮಕ್ಕೂ ಕೂಡ 14 ರಾತ್ರಿ ಬಂದು ಜ್ಞಾನದಾಸೋಹದಲ್ಲಿ ಭಾಗವಹಿಸಿ ಪುನೀತರಾಗುತ್ತಾರೆ.